ಅಂಬೇಡ್ಕರ್ ಬಗ್ಗೆ ಮಾತಾಡಬೇಕು ಅಂತ ನೀವು ನಾನು ಕರೆದಿರಿ. ಹೌದಿಲ್ರಿ ಸರ? ಅಂಬೇಡ್ಕರ್ ಅನ್ನೋ ಮಹಾಪುರುಷನ ಬಗ್ಗೆ ಮಾತಾಡ್ಬೇಕಾದ್ರೆ ಏನಾತ್ರಿ ಸರ? ಒಂದು ಗತ್ತಿರ್ಬೇಕು. ಹೆಂಗ್ರಿ ಸರ? ಯಾಕಂದ್ರ ಒಂದು ಗತ್ತಿರ್ಬೇಕು, ಅಲ್ಲಿ ಒಂದು ಶಿಸ್ತು ಇರ್ಬೇಕು. ಹೌದು. ಯಾಕಂದ್ರ ಅಂಬೇಡ್ಕರ್ ಅಂದ್ರೇನೆ ಶಿಸ್ತು. ಶಿಸ್ತು. ಹೌದು. ಶಿಸ್ತಿನ ಪ್ರತಿಪಾದಕರೇ ಅಂಬೇಡ್ಕರ್. ಹೌದಲ್ರಿ? ಹೌದು. ಈಗ ಎಲ್ರೂ ಓದಿರ್ತಾರೆ. ಏನು ರಾಮ್ಜಿ ಸಕ್ಪಾಲ್ ಅವ್ರ ತಂದೆಯವರು, ಭೀಮಾಬಾಯಿ ಅವ್ರ ತಾಯಿಯವರು ರತ್ನಗಿರಿ ಜಿಲ್ಲೆಯಲ್ಲ ಅಂಬೇವಾಡಿ ಅನ್ನುವ ಗ್ರಾಮದಲ್ಲಿ ಹುಟ್ಟಿದ್ರು. ಸರ್ವೇ ಸಾಮಾನ್ಯವಾಗಿ ಅವ್ರು ಬರೆದಿರ್ತಕ್ಕಂಥ ಪುಸ್ತಕಗಳನ್ನ ಎಲ್ಲ ಓದಿರ್ತಾರೆ. ಹೌದಲ್ರಿ? ಹೌದು. ಪುಸ್ತಕಗಳನ್ನ ಎಲ್ಲರೂ ಓದ್ತಾರೆ ಸರ. ಅದಕ್ಕಿಂತ ಬ್ಯಾರೆ ಏನ್ರಿ ಇದ್ರೆ ಹೇಳ್ರಿ. ನನ್ನ ಪ್ರಕಾರ ಏನದಂದ್ರ ಪುಸ್ತಕಗಳನ್ನು ಓದೋಕಿನ್ನ ಹೌದಲ್ರಿ ಅಂಬೇಡ್ಕರನ್ನೇ ಓದ್ಬೇಕು. ಹೆಂಗ್ ಓದ್ಬೇಕ್ರಿ? ಅಂಬೇಡ್ಕರನ್ನೇ ಹೆಂಗ್ ಓದುದು ಅಂದ್ರ ಈಗ ನೀವು ನೋಡಿದ್ರಿ ಸ್ಟೇಜ್ ಮೇಲೆ. ಹೌದಲ್ರಿ? ಹೌದು. ಇಲ್ಲಿ ಆ ಜಾತಿ ಈ ಜಾತಿ ಯಾವುದು ಇರ್ಲಿಲ್ಲ. ಇಲ್ಲ ಇಲ್ರಿ, ಒಟ್ಟ ಇರ್ಲಿಲ್ಲ. ಇಲ್ಲ ಇಲ್ಲ. ಹೌದು. ಸರಿ ಸುಮಾರು 70-80 ವರ್ಷಗಳ ಆದ್ಮೇಲ ಹೌದಲ್ರಿ ಅಂಬೇಡ್ಕರರ ಕನಸು ಸಂಪೂರ್ಣವಾಗಿ ಫಲಿಸ್ತಾ ಇದೆ ಅಂತ ನಾನು ನೋಡಿದ್ದು ಈ ಸಿರ್ಗೂರು ಗ್ರಾಮದಲ್ಲಿ. ಖರೆ ಐತಲ್ರಿ ಮಾತಾ? ಚಪ್ಪಾಳೆ ಹೊಡಿ. ಯಾಕಂದ್ರ ನಾವು ನೋಡಿದಾಗ ಎಲ್ಲ ಒಂದ್ ಕಡೆ ಅವತ್ತು ಬಿತ್ತಿದ ಬೀಜ ಇವತ್ತು ಮೊಳಕೆ ಹೊಡೆದು ಫಲ ಕೊಡುವಂತ ಒಂದು ಕಾಲ ಬಂದು ಬಿಡ್ತೇನೋ ಅಂತ ಅನ್ನಿಸ್ತು ನನಗೆ. ಹೌದಲ್ರಿ? ಹೌದು. ಯಾರು ನೋಡ್ರಿಲ್ಲ, ಯಾರು ಬಂದವರೆಲ್ಲ ನಾನು ನೀನು ಅನ್ನುವಂಥದ್ದು ಏನು ಇರ್ಲಿಲ್ಲ. ಇಲ್ಲ ಇಲ್ರಿ ಸರ. ಅದಕ್ಕಾಗಿ ಆದ್ರೆ ಹಿಂದಿನ ಕಾಲದಲ್ಲಿ ಈಗ ನೋಡ್ರಿ ಅಂಬೇಡ್ಕರ್ ಬಗ್ಗೆ ಎಲ್ಲರೂ ಓದಿರ್ತಾರೆ ಚರಿತ್ರೆಯನ್ನ. ಹೌದಲ್ರಿ? ಏನು ಬಹಳ ಶೋಷಣೆ ಇತ್ತು, ಮೇಲ್ವರ್ಗದವರು ಬಹಳ ತುಳಿತ ಮಾಡ್ತಿದ್ರು, ಅವರ ಶಿಕ್ಷಣಕ್ಕೂ ತೊಂದರೆ ಮಾಡಿದ್ರು. ಹೌದು. ಹಿಂಗೆಲ್ಲ ಓದಿರ್ತೀವಿ. ಖರೆ ಐತಲ್ರಿ? ಆದ್ರ ಓದಿರೋದನ್ನೇ ಹೇಳೋದ್ರಿಂದ ಏನೋ ಪ್ರಯೋಜನ ಇಲ್ರಿ ಸರ್. ಇಲ್ಲಲ್ರಿ ಸರ? ಅವ್ರು ಓದಿರೋದನ್ನೇ ಎಲ್ಲಾ ಜನ ಓದಿರ್ತಾರ. ನಾ ಅದನ್ನೇ ಹೇಳಿದ್ರ ಸುಮ್ನೆ ತೆಲ್ಲೋ ಆಗ್ಬಿಡ್ತಾವ. ಖರೆ ಐತಲ್ರಿ? ಆಲ್ಮೋಸ್ಟ್ ಯಾರು ಓದ್ದೇ ಇರುವಂತ ಕೆಲವೊಂದು ವಿಷಯಗಳು ಗುಪ್ತವಾಗಿರ್ತಾವು. ಎಂತ ವಿಷಯ ಸರ್ ಅದು? ಅಂತ ವಿಷಯಗಳನ್ನ ಮಾತಾಡಿದ್ರ ಒಂದಷ್ಟು ಅರ್ಥ ಇರ್ತದ. ಹೌದು. ನಾನು ಇದೆಲ್ಲ ಬಿಡ್ತೀನಿ, ಅವರ ಬಾಲ್ಯವನ್ನು ಬಿಡ್ತೀನಿ, ಎಲ್ಲಾ ಕಷ್ಟಪಟ್ಟಿದ್ದನ್ನು ಬಿಟ್ಟು ಬಿಡ್ತೀನಿ. ಹೌದು. ಒಂದು ಮುಖ್ಯವಾದ ವಿಚಾರಕ್ಕೆ ಹೋಗ್ತೀನಿ. ಎಂತದು ವಿಚಾರ ಇದು? ಅಂಬೇಡ್ಕರರು ಎಂತ ಬುದ್ಧಿವಂತರು ಅನ್ನುವಂತ ಒಂದು ವಿಚಾರ ತಗೊಂಡ್ ಬರ್ತೀನಿ. ಹೌದಲ್ರಿ? ಹೌದು. ಎಂತ ಬುದ್ಧಿವಂತರು ಅಂದ್ರ ಬುದ್ಧಿವಂತರು ಸರ್, ಕಷ್ಟಪಟ್ಟು ಅವ್ರಿವ್ರ ಸಹಾಯದಿಂದ ಓದಿ ಹಂಗ್ ಮಾಡಿ ಹಿಂಗ್ ಮಾಡಿ ಎದ್ದು ಬಿದ್ದು ಇಂಗ್ಲೆಂಡ್ಗೆ ಹೋಗ್ತಾರೆ. ಇಂಗ್ಲೆಂಡ್ಗೆ ಅಲ್ಲಿ ಲಾ ಮುಗಿಸ್ಕೊಂಡ್ ಬರ್ತಾರ. ಹೌದು. ಲಾ ಮುಗಿಸ್ಕೊಂಡ್ ಬಂದ ಮೇಲೆ ಪರಿಪೂರ್ಣವಾಗಿ ಅವರು ರಿಸಲ್ಟ್ ತಗೊಂಡು ಈ ಭಾರತ ದೇಶಕ್ಕೆ ಬರ್ತಾರ. ಹೌದು. ಇನ್ನೇನು ತಮ್ಮ ಕೆಲಸ ಪ್ರಾರಂಭ ಮಾಡ್ಬೇಕು. ಹೌದು. ದಿಲ್ಲಿ ಹೈಕೋರ್ಟ್ ಅಲ್ಲಿ ನನಗೆ ವಾದ ಮಾಡಕ್ ಒಂದು ಅವಕಾಶ ಕೊಡ್ರಿ ಅಂತ ಕೇಳ್ತಾರ. ಯಾರೇ ಬಲಬೇಮಿ ಕೇಳಿದ್ರು ಕೇಳಿದಾಗ ಅವತ್ತಿನ್ನು ಇವತ್ತಿನ ತರ ಇರ್ಲಿಲ್ರಿ ಪರಿಸ್ಥಿತಿ. ಹೆಂಗಿತ್ರಿ ಸರ್? ಅಸ್ಪೃಶ್ಯತೆ ಬಾಳಿತ್ತು. ಹೌದು. ನೀವೊಬ್ಬವ ಕೀಳು ಜಾತಿಯವ ಇಲ್ಲಿ ಬಂದು ವಾದ ಮಾಡುದು ಮುಟ್ಟುದು ತೊಟ್ಟುದು ನಡೆಯಂಗಿಲ್ಲ ಅಂತ ಸರಿ ಇಲ್ಲ. ಹೌದು. ಹೇಳಿದಾಗ ಅಂಬೇಡ್ಕರ್ ಮನಸ್ಥಿತಿ ಹೆಂಗಿರ್ತದ ನೋಡ್ರಿ, ಕಲ್ಪನೆ ಮಾಡ್ಕೋರಿ. ಜರ ಗದ್ದಲ ಮಾಡ್ಬೇಡ್ರಿ, ಬಾಯಿ ಮಾಡ್ಬೇಡ್ರಿ, ಒಂದ್ ಎರಡು ಮಾತು ಚಂದ ಹೇಳ್ತಾರೆ ಕೇಳ್ರಿ. ಅಂಬೇಡ್ಕರ್ ಮನಸ್ಥಿತಿ ಅವತ್ತು ಹೆಂಗಿತ್ತು ಅನ್ನೋದನ್ನ ಕಲ್ಪನೆ ಮಾಡ್ಕೊಂಡು ನೀವು ನಿಮಗ ಹೋಲಿಕೆ ಮಾಡ್ಕೋತೀರಿ ನೋಡ್ರಿ. ಹೌದು. ಅದೇ ಅಂಬೇಡ್ಕರ್ ಓದೋದು. ಹೌದು. ಹೌದು. ಅವಾಗ ಸರಿ ಸುಮಾರು 6 ತಿಂಗಳ ಕಾಲ ಕೋರ್ಟಿನ ಆವರಣದಲ್ಲಿ ಒಂದು ಬೇವಿನ ಗಿಡದ ಕೆಳಗ ಒಂದು ಕುರ್ಚಿ ಒಂದು ಟೇಬಲ್ ಹಾಕೊಂಡು ಅಂಬೇಡ್ಕರ್ ಯಾವ್ದಾದ್ರು ಕೇಸ್ ಬರ್ತದೇನೋ ಅಂತ ಕಾಯ್ಕೊಂಡು ಕೂತಿದ್ರು ಕಾಯ್ಕೊತ. ಹೌದು. ಯಾವ ಕೇಸು ಬರ್ಲಿಲ್ಲ. ಹೌದು. ಮೊದಲೇ ಮನೆ ಕಡೆ ಬಡತನ. ಹೌದು. ಇವರು ಓದಿದ್ದನ್ನೇ ಮಾಡ್ಬೇಕು ಅನ್ನುವಂತ ಹಠ ಸಾಧಿಸಬೇಕು ಅನ್ನುವಂತ ಛಲಗಾರ. ಹೌದು. ಕೂತ್ರು 6 ತಿಂಗಳಾದ ಮೇಲೆ ದಿಲ್ಲಿ ಒಳಗ ಏನಾಯ್ತು ಸರ್? ಒಬ್ಬ ಸೇಡ್ಜಿ ಮಗ ಒಂದು ಕೊಲೆ ಮಾಡಿಬಿಟ್ಟಿದ್ದೇನ್ರಿ ಸರ್. ಹೌದು. ಕೊಲೆ ಮಾಡಿಬಿಟ್ಟಿದ್ದ. ಕೊಲೆಗೆ ಸಾಕ್ಷಿ ಆಧಾರಗಳು ಎಲ್ಲಾ ಸಿಕ್ಕಿತ್ತು. ಹೌದು. ಮಗನ್ನ ಉಳಿಸ್ಕೋಬೇಕು. ಹೌದು. ಸೇಡ್ಜಿ ಅವನಿಗೆ ಗಲ್ಲಾಗೋದು ಗ್ಯಾರಂಟಿ. ಹೌದು. ರೊಕ್ಕ ಬೇಕಾದಷ್ಟು ಹೋಗ್ಲಿ ರೊಕ್ಕ, ಆದ್ರ ಮಗ ಉಳಿಬೇಕು ಅನ್ನುವಂತ ಹಂಬಲ ಆ ಸೇಡ್ಜಿದಾಗಿತ್ತು. ಹೌದಲ್ರಿ? ಕೇಸ್ ಹಿಡಿಯಂತವ್ರು ಬೇಕಲ್ಲ. ಹೈಕೋರ್ಟ್ ಆವರಣಕ್ಕೆ ಬಂದ ಅವತ್ತಿನ ಕಾಲದಲ್ಲಿ ಒಬ್ಬ ಮೇಧಾವಿ ಲಾಯರ್ ಇದ್ದನ್ರಿ. ಮೇಧಾವಿ ಲಾಯರ್. ಹೌದು. ಅವ್ರ ಜಾತಿ ಗೀತಿ ಹೇಳೋದು ಬೇಡ. ಹೌದು. ಯಾಕಂದ್ರೆ ಸುಮ್ಮನೆ ಕಾಂಟ್ರವರ್ಸಿ ಮಾಡ್ಕೊಳ್ಳೋದು ಬೇಡ್ರಿ. ಹೌದಲ್ರಿ? ಹೌದು. ಮೇಧಾವಿ ಆದಂತ ಲಾಯರ್ ಇದ್ದ. ಏನ್ ಮಾಡ್ತಿದ್ರಿ? ಆ ಮನುಷ್ಯನ ಹತ್ರ ಈ ಶೆಡ್ಜಿ ಹೋದ. ಏನಂತಾನ್ರಿ? ನೋಡ್ರಿ ಸಾಹೇಬ್ರ, ನನ್ನ ಮಗ
ಬೇನ್ ಗಿಡದ ಕೆಳಗೆ ಒಂದು ಟೇಬಲ್ ಹಾಕೊಂಡ್ ಕುರ್ಚಿ ಹಾಕೊಂಡ್ ಕೂತಾನ. ಅದು ಅವನು ಮಾಡಕ್ ಕೆಲ್ಸ ಇಲ್ಲ, ಅವನ ಮೇಲೆ ಹೋಗು ಅವಾಗ ಗೆದಿಸ್ ಕೊಡ್ತಾನ ಅಂತ ಹೇಳ. ಹೌದು ಹೌದು ಹೌದು. ಪಾಪ ಈ ಶೆಡ್ಜಿ ಯಾವರೇ ಉಳಿಸ್ಕೊಳ್ಳಿ, ಮಗ ಉಳಿದ್ರೆ ಸಾಕು. ಒಟ್ರ ಮಗ ಉಳಿದ್ರೆ ಸಾಕು. ಹೌದು. ಬಂದ ಫೈಲ್ ತಂದು ಅಂಬೇಡ್ಕರ್ ಮುಂದೆ ಇತ್ತ. ಏನತ್ತನ್ರಿ? ನೋಡ್ರಿ ಸಾಹೇಬ್ರ, ನನ್ನ ಮಗ ಕೊಲೆ ಮಾಡಿದ್ದು ಕರೆ ಅದ, ಖರೆ ಐತ. ಆದ್ರ ನನ್ನ ಮಗ ಒಬ್ಬನೇ ಮಗ ಇವ. ಹೌದು. ನನ್ನ ವಂಶೋದ್ಧಾರಕ ಇವ ಒಬ್ಬನೇ. ಹೌದಲ್ರಿ. ಇವನು ಉಳಿಸಿ ಕೊಟ್ರೆ ನೀವು ಎಷ್ಟು ದುಡ್ಡು ಬೇಡ್ತೀರಿ, ಎಷ್ಟು ಆಸ್ತಿ ಬೇಡ್ತೀರಿ ಎಲ್ಲ ಕೊಡ್ತೀನಿ ಅಂತ ಹೇಳ ಕೇಳಿದ್ರ ಅಂಬೇಡ್ಕರ್? ಹೌದು. ಆಯ್ತಪ್ಪ ಅಂದ್ ಫೈಲ್ ನೋಡಿದ್ರು. ಹಾ, ಇದು ನನ್ನ ಮೊದಲ ಕೇಸ್ ಅದ. ಹೌದು. ಲಾ ಮುಗಿಸಿ ಬಂದ ಮೇಲೆ ಫಸ್ಟ್ ಕೇಸ್ ಇದು. ಹೌದು. ಆ ಫಸ್ಟ್ ಕೇಸ್ ಇರುವುದರಿಂದ ಹೌದು. ನಾ ಯಾವುದೇ ಹಣ ತಗೊಳಂಗಿಲ್ಲ, ಫೀಸ್ ತಗೊಳಂಗಿಲ್ಲ ಅಂದ್ರು ಅಂಬೇಡ್ಕರ್. ಹೌದು. ಆಕಿ ಕೇಸ್ ಗೆದ್ದು ಕೊಡ್ತೀನಿ ಅಂತ ಹೇಳಿದ್ರು. ಹೌದು. ಅವನಿಗೊಂದ್ ಚೂರ್ ಭರವಸೆ ಬತ್ರಿ, ಯಾರಿಗೆ? ಶೇಡ್ಸಿಗ್ರಿ. ಶೆಡ್ಜಿಗೆ ಒಂದ್ ಚೂರ್ ಭರವಸೆ ಬತ್ತು. ಹೌದು. ವಾದ ವಿವಾದ ನಡೀತು ಕೋರ್ಟಲ್ಲಿ. ಹಾ, ಆ ವಿರುದ್ಧ ಲಾಯರ್ ಏನಿತ್ತು ನೋಡ್ರಿ, ಏನಂತಾನ್ರಿ ಅವ? ಏನ್ ಮೊದಲು ಇವ್ರು ಹೋಗಿದ್ರಲ್ರಿ ಹೌದು. ಮೇಧಾವಿ ಲಾಯರ್, ಹಾ ಹಾ, ಅವನೇ ಇದ್ದ. ಇದ್ದ. ಯಾರೋ ಶೇಡ್ಜಿ ಮಗನ ವಿರುದ್ಧ ಅವನೇ ವಾದ ಮಾಡ್ತಿದ್ದ. ಅವನ ವಾದ ಮಾಡ್ತಿದ್ದ. ಶೇಡ್ಜಿ ಮಗನ ಪರ ಅಂಬೇಡ್ಕರ್ ನಿಂತರು. ಹೌದು. ವಾದ ನಡೀತು, ಸಾಕ್ಷಿ ಆಧಾರಗಳ ಮರುಪರಿಶೀಲನೆ ನಡೀತು, ಹೌದು. ಸಾಬೀತು ಆಯ್ತು. ಆಯ್ತಲ್ರಿ. ಕೊಲೆ ಮಾಡ್ಯಾನಿವ, ಇವನಿಗೆ ಗಲ್ಲ ಹಾಕ್ರಿ ಅಂದ್ರು. ಹೌದು. ಅಲ್ಲಿವರೆಗೂ ಅಂಬೇಡ್ಕರ್ ಮಾತಾಡಲೇ ಇಲ್ಲ. ಯಾಕೆ ಮಾತಾಡ್ಲಿರಿ ಸರ? ಸುಮ್ಮನೆ ಕೂತಿದ್ರು. ಶೆಡ್ಜಿ ಅಂದ, ಗಾತ ಮಾಡಿದ್ನಪ್ಪ ಈ ಮಗ, ಏನೂ ಮಾತಾಡ್ಲೇ ಇಲ್ಲ. ನನ್ನ ಮಗನ ಕೊಂದ ಇವ ಅಂತ ಅವ ಅನ್ಕೊಂಡ. ಶೇಡ್ಸಿ ಅಂತ. ಹೌದು. ಆಯ್ತು, ಗಲ್ಲ ಶಿಕ್ಷೆ ಆಯ್ತು, ಇಂತ ದಿನ ಅಂತೇಳಿ ಅದು ನೇಮಿತ ಆಯ್ತು. ಹಾ, ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ಮುಖಕ್ಕೆ ಕಪ್ಪು ಬಟ್ಟೆ ಹಾಕಿದ್ರು. ಹೌದು. ಪಾಶಿ ಹಗ್ಗ ಕುತ್ತಿಗೆಗೆ ಏರಿಸಿದ್ರು. ಹೌದು. ಅವಾಗ ಅಂಬೇಡ್ಕರ್ ಎಂಟ್ರಿ ಅದು. ಏನತ್ತಾನ್ರಿ? ನಿಲ್ಸ್ರಿ ಅಂದ್ರು. ಹೌದು. ನಿಲ್ಸ್ರಿ ಅಂದಾಗ ಯಾಕಂದಾಗ ಹಾ. ಅವತ್ತು ಇದ್ದಿದ್ದ ಕಾನೂನು ಯಾರ್ದು? ಅಂಬೇಡ್ಕರ್ ಕಾನೂನು ಅಲ್ಲ, ಮತ್ತೆ ಯಾರ್ದಿತ್ರಿ? ಇಂಗ್ಲೆಂಡ್ ಕಾನೂನು ಇದ್ದಿದ್ರಿ ಅವತ್ತ. ಹೌದು. ಆ ಇಂಗ್ಲೆಂಡ್ ಕಾನೂನಲ್ಲಿ ಏನು ಬರ್ದಿದ್ರು? ಏನ್ ಬರ್ದಿತ್ರಿ ಸರ? ಯಾರು ಕೊಲೆ ಮಾಡಿರ್ತಾರೋ ಅವ್ರನ್ನ ಹೆಂಗ್ ಮಾಡ್ರಿ ಅಂತಿತ್ತು. ಹೌದು ಹೌದು. ಆಯ್ತು, ಹೆಂಗ್ ಮಾಡಿದಲ್ಲ ತಿಳಿಸೀಗ. ಹೌದು. ನಿನ್ ಕಾನೂನಲ್ಲಿ ಏನ್ ಬರ್ದದ, ಹೆಂಗ್ ಮಾಡ್ಬೇಕು ಅಂತ ಬರ್ದದ, ಹೆಂಗ್ ಮಾಡಿರಿ ಇಳಿಸ್ರಿ. ಹೌದು, ಕರೆಕ್ಟ್ ಐತಿ. ಹೌದು. ಅಲ್ಲಿ ಜಡ್ಜಿಗೂ ಏನು ಮಾತಾಡಕ್ ಆಗ್ಲಿಲ್ರಿ. ಹಾ ಹಾ ಹಾ. ಹಗ್ಗ ತೆಗೆದ್ರು, ಶೆಡ್ಜಿ ಮಗ ಉಳದ. ಅವತ್ತಿಂದ ಇಂಗ್ಲೆಂಡ್ ಕಾನೂನನ್ನ ಪಂಡಿತರು ಯಾರ್ಯಾರು ಅದಾರ ಅವರೆಲ್ಲರೂ ಕೂಡ ಇಡೀ ಇಂಗ್ಲೆಂಡ್ ಲಾನ ಸ್ಟಡಿ ಮಾಡಿದ್ರು. ಏನಂತ ಮಾಡಿ ಸರ್? ಕಾನೂನೇ ಚೇಂಜ್ ಮಾಡಿದ್ರು. ಅದು ಅಂಬೇಡ್ಕರ್ ಒಂದು ಕೇಸಿಂದ ಇಡೀ ಇಂಗ್ಲೆಂಡ್ ಸರ್ಕಾರದ ಕಾನೂನು ಬದಲಾವಣೆ ಆಯ್ತ್ರಿ. ಹೌದು. ಹ್ಯಾಂಗಿಂಗ್ ಅಪ್ ಟು ಡೆತ್. ಹಿಂಗಂದ್ರಿ ಹ್ಯಾಂಗ್ ಮಾಡ್ರಿ ಅಂದ್ರೆ ಎಲ್ಲಿವರೆಗೂ ಹೊತ್ತು ಬರೋದಿಲ್ಲ ಅದ್ರಾಗ. ಹೌದು. ಈಗ ಬರೋದ್ರು. ಈಗ ಏನಂತ ಬರ್ತಾರ ಸರ್? ಹ್ಯಾಂಗ್ ಮಾಡ್ರಿ, ಸಾಯಿವರೆಗೂ ಹೆಂಗ್ ಮಾಡಬೇಕು ಅಂತ ಬರೋದು. ಹೌದು. ಇಂಥ ಒಬ್ಬ ಮೇಧಾವಿ ಅವರ ಬಗ್ಗೆ ಒಂದು ಗಾಯನ ಮಾಡಕತ್ತಾರಿ. ಹೌದಲ್ರಿ. ಆ ಗಾಯನವನ್ನ ಕೇಳುವುದಕ್ಕೆ ಒಂದು ಸೊಗಸಾದಂತ ಒಂದು ಗೀತೆ ಅದ. ಹೌದಲ್ರಿ. ಅವ್ರ ಬಗ್ಗೆ ಎಷ್ಟು ಸ್ತುತಿ ಮಾಡಿದ್ರು, ಎಷ್ಟು ಮಾತಾಡಿದ್ರು ಮಾತುಗಳು ಮುಗಿಯಂಗಿಲ್ಲ, ಮುಗಿಲಾರ್ದು. ಯಾಕಂದ್ರ ಎಲ್ಲಾ ಕಡೆನೂ ಮಾತು ಮಾರಾಟ ಆಗೋದಿಲ್ರಿ ಸರ್. ಮಾತುಗಳು ಕೆಲವೊಂದು ಕಡೆ ಮಾತ್ರ ಮಾರಾಟ ಆಗ್ತಾವು. ಅದಕ್ಕಾಗಿ ನಾವೇನ್ ಮಾಡ್ತೇವಿ, ಸುಮ್ಮನೆ ಅತ್ತಿ ಸೊಸಿ ಅವ್ವ ಮಗಳು ಚಜಕ ಉಪ್ಪಿಟ್ಟ ಇದನ್ನು ಮಾತಾಡಬಾರ್ದು. ಬೇಡ. ಏನಾದ್ರೂ ಮಾತಾಡ್ಬೇಕಾಗಿತ್ತಂದ್ರ ಅನೇಕ ವೇದಿಕೆಗಳದಾವ್ ನಮಗೆ. ಹೌದು. ಈಗ ನೋಡ್ರಿ, ಇದು ಭಜನಾ ಇದೊಂದು ವೇದಿಕೆ. ಹೌದು. ನಾವು ಇಷ್ಟು ದಿನ ಏನ್ ಮಾಡ್ಕೊಂಡ್ ಬಂದೇವಿ, ಯಾರು ಶಾನ್ಯರು, ಕೈವಲ್ಯ ಹಾಡೋರು ಶಾನ್ಯರು. ಹೌದಲ್ರಿ. ಭಾರಿ ಭಜನಾ ಅವ್ರು ಭಾರಿ ತಾಳ್ಮೆಟ್ಟಿಗೆ ಇದನ್ನೆಲ್ಲ ಅನ್ಕೊಂಡು ಬಂದೇವಿ. ಹೌದು. ಆದ್ರೆ ಮುಖ್ಯವಾದ ಕರ್ತವ್ಯ ಏನು ಅಂದ್ರ, ಇಂಥ ಮಹಾನ್ ವ್ಯಕ್ತಿಗಳನ್ನ ಅನಾವರಣಗೊಳಿಸಬೇಕು, ಜನರ ಮುಂದೆ ತಂದಿಡಬೇಕು, ಅವರ ಉದ್ದೇಶಗಳನ್ನ ಅವ್ರ ಮುಂದೆ ಬಿತ್ತರಿಸಬೇಕು, ಸಮಾಜವನ್ನು ನಾವು ಸುಧಾರಣೆ ಮಾಡಬೇಕು. ಈ ನಿಟ್ಟಿನಲ್ಲಿ ಈ ಜನಪದ ಕಲೆಗಳು ಯಾವತ್ತೂ ಆಲೋಚನೆ ಮಾಡಲೇ ಇಲ್ಲ. ಹೌದು. ಹಂಗಾಗಿ ಈ ಒಂದು ಪ್ರಯತ್ನ ಈ ಯುಗದಲ್ಲಿ, ಹೊಸ ಯುಗದಲ್ಲಿ ಪ್ರಾರಂಭ ಆಗ್ಯದ. ಹೊಸ ಹೊಸ ಗೀತೆಗಳು ಬರ್ಲಕತ್ತಾವು. ಈಗ ನೋಡ್ರಿ, ಬಾಬು ಜಗಜೀವನ್ ರಾಮ್ ಬಗ್ಗೆ ಆಗ್ಲಿ, ಅಂಬೇಡ್ಕರ್ ಬಗ್ಗೆ ಆಗ್ಲಿ, ಅಂತ ಗೀತೆಗಳನ್ನ ರಚನೆ ಮಾಡಿ ಅವರ ಸಾಧನೆಗಳನ್ನ ಜನರ ಮುಂದೆ ಇಟ್ಟಾಗ ಜನರಿಗೆ ಬರೀ ತಿಳಿಯೋದಲ್ರಿ, ಕಣ್ಣಲ್ಲಿ ನೀರು ಬರ್ತಾವು. ಅವ್ರ ಪಟ್ಟ ಕಷ್ಟಗಳು ಇವತ್ತು ನಮಗೆ ದಾರಿ ದೀಪ ಆಗ್ತಾವು. ಇವತ್ತು ನಾವು ಸುಖವಾಗಿ ಇಲ್ಲಿ ಕೂತೇವತ್ತಂದ್ರ, ಅವ್ರು ಮಾಡಿದೆಲ್ಲ ಮಾತಾಡ್ತೀವತ್ತಂದ್ರ ಅವರು ಕೊಟ್ಟ ಭಿಕ್ಷೆ ಅದ. ಹಂಗಾಗಿ ಆ ಮಹಾನುಭಾವರನ್ನ ನೆನೆದು ನಾವ್ ನೋಡ್ರಿ, ಈಗ ಹೇಳ್ತೇವೆ ಸರ, 18 ಪುರಾಣ 6 ಶಾಸ್ತ್ರ 4 ವೇದಗಳನ್ನು ಎಲ್ಲಾನು ಓದಬೇಕು, ಶಾಸ್ತ್ರ ತಿಳ್ಕೊಳ್ಬೇಕು ಅಂತ ಹೇಳ್ತೇವಿ. ಹೌದಲ್ರಿ? ನನ್ನ ಪ್ರಕಾರ ಏನನ್ನೂ ಓದಬೇಡ್ರಿ, ಏನನ್ನೂ ಮಾಡಬೇಡ್ರಿ.
ಪರ್ಫೆಕ್ಟ್ ಆಗಿ ಅಂಬೇಡ್ಕರ್ನ ಓದ್ರಿ ಹಾ ಎಲ್ಲಾ ಶಾಸ್ತ್ರ ವೇದ ಉಪನಿಷತ್ತುಗಳು ನಿಮ್ ಮುಂದ್ ಬಂದಾಯ್ದಕ್ಕವು. ಹೌದಲ್ರಿ ಹೌದು ಯಾಕಂದ್ರ ಅವ್ರು ಬರೆದಂತ ಕಾನೂನಲ್ಲಿ ಏನೈತ್ರಿ ಎಲ್ಲ ಶಾಸ್ತ್ರ ಪುರಾಣಗಳು ಅದಾವು. ಹಾ ನಾ ಅದನ್ನ ಕೈ ಎತ್ತಿ ಹೇಳ್ಬಲ್ಲೆ ರೀ ಸಭೆಯಲ್ಲಿ. ಹೌದಲ್ರಿ ಹೌದು ಹೌದು ಹಂಗಾಗಿ ಒಬ್ಬ ಅಂಬೇಡ್ಕರ್ನ ಆರಾಧನೆ ಮಾಡೋದು ಅಷ್ಟೇ ಅಲ್ಲ, ಅವ್ರು ಹೇಳಿರ್ತಕ್ಕಂಥದ್ದನ್ನ ನಾವು ಚಾಚು ತಪ್ಪದೆ ಪಾಲಿಸಿದ್ರೆ ಅವರ ಕನಸು ನನಸಕ್ಕದ ಅನ್ನುವಂತ ಮಾತನ್ನ ಹೇಳಿ ಎರಡು ಮಾತು ಮುಗಿಸ್ತೀನಿ.